ಅದೇ ರೀತಿ ಇವಾಗ ನಕ್ಷತ್ರ ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಏನಕ್ಕೆ ವೃಷಭ ರಾಶಿ? ಹಲೋ, ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಮಾದೇವಿ ಅಂತ. ನನ್ನ ಮೊಮ್ಮಗನ ಸಂಬಂಧ ಕೇಳ್ಬೇಕಾಗಿತ್ರಿ ಮೇಡಮ್. ಮೊಮ್ಮಗಳು ಹುಟ್ಟಿದ ದಿನಾಂಕ? ಮೊಮ್ಮಗಂದು ಹುಟ್ಟಿದ್ದು 24. ಹಲೋ ಮೇಡಮ್. ಹೇಳಿ ಹೇಳಿ. 24 24/2/2024. 24/2/2024 ಬೆಳಗ್ಗೆ 5:39. ಬೆಳಗ್ಗೆ 5:39ಕ್ಕೆ ಹುಟ್ಟಿರೋದು. ಯಾವ ಊರಿಂದ ಕರೆ ಮಾಡ್ತಿರೋದು? ಹುಬ್ಬಳ್ಳಿಯಿಂದ ಮೇಡಮ್. ಹುಬ್ಬಳ್ಳಿಯಿಂದ. ಮಿತಾ ಮೇಡಮ್ ಅವರಿದ್ದಾರೆ, ನೀವು ಅವ್ರ ಜೊತೆಗೆ ಮಾತಾಡಬಹುದು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಏನ್ ಹೆಸರು ಇಟ್ಟಿದ್ದೀರಾ ನಿಮ್ಮ ಮಗನ್ಗೆ? ಮನ್ಶಿವ್ ಅಂತ. ಮನ್ಶಿವ್. ಮನ್ಶು. ಹಾ ಮೇಡಮ್. ಬಾಯ್ ಬೇಬಿ ಅಲ್ವಾ? ಹಾ ಮೇಡಮ್, ಬಾಯ್ ಬೇಬಿ ಮನ್ಶಿವ್. ಮಾಧವ ಪ್ಲಸ್ ಶಿವ ಎರಡು ಸೇರಿಸಿ ಮನ್ಶಿವ್ ಅಂತ ಇಟ್ಟಿದ್ದೇವೆ ಮೇಡಮ್. ಓಕೆ ಓಕೆ. ಯಾರ ಹೆಸರು ಕೊಟ್ಟಿದ್ದು? ಏನು ಮೇಡಮ್? ಹೆಸರು ನೀವೇ ಇಟ್ಕೊಂಡ್ರಾ? ಹಾ ಮೇಡಮ್. ಚೆನ್ನಾಗಿ ಇಟ್ಟಿದ್ದೀರಾ. ಮಖ ನಕ್ಷತ್ರ. ಮೇಡಮ್ ವಾಯ್ಸ್ ತುಂಬಾ ಸ್ಲೋ ಬರ್ತಿದೆ. ನಾನು ನಿಮ್ ವಾಯ್ಸ್ ಕೇಳಿಸ್ಲಿಕ್ಕೆ ಕೇಳಿಸ್ತಾ ಇಲ್ವಾ? ಹಲೋ ಹಲೋ ಮೇಡಮ್. ಕೇಳಿಸ್ತಿದ್ಯಾ? ಹಾ ಮೇಡಮ್, ಇವಾಗ ಕೇಳಿಸ್ತಿದೆ, ಹೇಳಿ. ಮಖ ನಕ್ಷತ್ರ ಸಿಂಹ ರಾಶಿ ಬರುತ್ತೆ ಮಗುದು. ಹಾ ಮೇಡಮ್. ಡೇಟ್ ಆಫ್ ಬರ್ತ್ 24 ಅಂದ್ರೆ 6 2ನೇ ತಿಂಗಳು 2024. 2/2/2/2 ಅನ್ನೋದು 4 ಸತಿ ಹೋಗಿದೆ ನಿಮ್ಮ ಮಗುವಿನ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ. ಹಾ ಮೇಡಮ್. ಏನ್ ಪ್ರಶ್ನೆ? ತುಂಬಾ ಸ್ವಲ್ಪ ತೀಟ್ಲೆ ಮಾಡ್ತಾನೆ ಮೇಡಮ್. ಊಟ ಚೆನ್ನಾಗಿ ಮಾಡೋದಿಲ್ಲ. ಎಷ್ಟು ವರ್ಷ? ನಾವೇನಾದ್ರೂ ಹೇಳಿದ್ರೆ ಗ್ರಹಿಸ್ಕೊಳ್ಳೋದಿಲ್ಲ ಮೇಡಮ್. ಎಷ್ಟು ವರ್ಷ? ಇನ್ನು 2 ವರ್ಷ ಆಗಿಲ್ಲ. 2 ವರ್ಷಕ್ಕೆ ಏನ್ ಗ್ರಹಿಸ್ಕೊಳ್ತಾರೆ ಮಕ್ಳು? ಹಾ ಮೇಡಮ್. 2 ವರ್ಷಕ್ಕೆ ಮಕ್ಳು ಹೇಳಿದ್ ಮತ್ ಕೇಳ್ತಾರ? 20 ವರ್ಷದ ಮಕ್ಳು ಹೇಳಿದ್ ಅಂದ್ರೂ ಮೇಡಮ್ ಎಲ್ಲಾ ಬೇಬಿಗಿಂತ ಇವ್ನು ತುಂಬಾ ಹೈಪರ್ ಆಕ್ಟಿವ್ ಇದ್ದಾನೆ ಮೇಡಮ್. ಅದೇ ಒಂದು ಫ್ಯೂಚರ್ ಹೇಗಿರುತ್ತೆ ಅಂತ ಕೇಳ್ಬೇಕಾಗುತ್ತೆ. ನೋಡಿ, ಎಲ್ಲಾ ಮಕ್ಳಿಗಿಂತ ಹೈಪರ್ ಆಕ್ಟಿವ್ ಇದ್ರೆ ನೀವು ತುಂಬಾ ಖುಷಿ ಪಡ್ಬೇಕು. ಎಲ್ಲಾ ಮಕ್ಳು ಸುಮ್ನೆ ತೆಪ್ಪಕ್ ಕೂತಿರ್ತಾರೆ, ಫೋನ್ ಕೊಟ್ರೆ ಸೈಲೆಂಟ್ ಆಗ್ಬಿಡ್ತಾರೆ, ಮತ್ತೆ ಟಿವಿ ಹಾಕಿ ಕೊಟ್ಬಿಟ್ರೆ ಸೈಲೆಂಟ್ ಆಗ್ತಾರೆ. ಹೇಳು ಅಂದ್ರು ಹೇಳಲ್ಲ, ಹೋಗಿ ಆಡು ಅಂದ್ರು ಆಗಲ್ಲ. ಆದ್ರೆ ಹೈಪರ್ ಆಕ್ಟಿವ್ ಇದ್ರೆ ನೀವು ತುಂಬಾ ಖುಷಿ ಪಡ್ಬೇಕು. ಸುಸ್ತಾಗ್ದಿರೋ ಮಕ್ಳು ಅಂದ್ರೆ ಅವರು ಸ್ಟ್ರಾಂಗ್ ಇರ್ತಾರೆ ಅಂತ ಅರ್ಥ, ಆಯ್ತಾ? ನೋಡಿ, ನಿಮ್ಮ ಮಗುಗೆ ಇವಾಗ ನಿಮ್ಮ ಮಗು ಕೇತು ದಶೆಯಲ್ಲಿ ಹುಟ್ಟಿದೆ. ಗ್ರಹಿಸ್ಕೊಳ್ಳೋಕ್ಕೆ ಅದು ಮಗು ತುಂಬ ಚಿಕ್ಕ ಮಗು. 2 ವರ್ಷದ ಮಗುಗೆ ಯಾವುದೇ ಗ್ರಹಿಕೆ ಇರೋದಿಲ್ಲ. ಆ ಮಕ್ಳ ಥರ ನೀವು ಆಡ್ತಾ ಇರಿ, ಅಡ್ಜಸ್ಟ್ ಆಗಿ ಮಗು ಸುಮ್ಮನಾಗುತ್ತೆ. ಮತ್ತು ಕೇತು ದಶೆ ನಡೀತಿದೆ 2028ರವರೆಗೂ ನಿಮ್ಮ ಮಗುಗೆ ಕೇತು ದಶೆನೇ ಇರುತ್ತೆ. ಸೊ ಕೇತು ಅಂತ ಬಂದಾಗ 9ನೇ ಮನೆಯಲ್ಲಿ ಕೇತು ಇರ್ತಾರೆ. ಅಜ್ಜಿ ತಾತ ಎಲ್ಲ ಇದ್ದಾರಾ? ಹಲೋ, ಮಗುಗೆ ಅಜ್ಜಿ ತಾತ ಇದ್ದಾರಾ? ಹಲೋ, ಕರೆ ಕಟ್ಟಾಗಿರ್ಬೋದು. ಹೇಳ್ಬಿಡಿ ಮೇಡಮ್, ಅವ್ರು ಟಿವಿ ನೋಡ್ತಾ ಇರ್ತಾರೆ. ಸೊ ಏನಿಲ್ಲ, ಮಗುಗೆ ನೋಡಿ ಅಜ್ಜಿ ತಾತ ಇದ್ರೆ ಅವರ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅವ್ರ ಹೆಲ್ತ್ ಕೆಡುತ್ತೆ ಅಂತ ಹೇಳುತ್ತೆ. ಯಾಕಂದ್ರೆ ಲಗ್ನದಲ್ಲಿ ಶುಕ್ರ ಕುಜ ಇದ್ರೆ ಮಗುಗೆ ಪಿತ್ರಾರ್ಜಿತ ಆಸ್ತಿ ಅನ್ನೋದು ಹೆವಿ, ತುಂಬಾ ಚೆನ್ನಾಗಿ ಕೇಳ್ಕೊ ಬಂದಿದೆ ಮಗು. ಹೈಪರ್ ಆಕ್ಟಿವ್ ಅಂತಾರಲ್ಲ, ಲಗ್ನದಲ್ಲಿ ಕುಜ ಇದೆ. ಆ ಲಗ್ನದಲ್ಲಿ ಕುಜ ಇದ್ರೆ, ಅದ್ರಲ್ಲೂ ಏನಾದ್ರೂ ಕುಜ ದಶೆ ನಡೀತಿದ್ರೆ ಅಂತೂ ಮಗುನ ಹಿಡಿಯಕ್ಕಾಗೋದಿಲ್ಲ. ಬಟ್ 2028ರಿಂದ ಸಿಕ್ಕಾಪಟ್ಟೆ ಇವರ ಏನು ಪೇರೆಂಟ್ಸ್ ಇದ್ದಾರೆ, ಇವ್ರ ತಂದೆ ತಾಯಿಗೆ ಹೆವಿ ಲಕ್ಕು. 2028ರಿಂದ ಅವ್ರ ತಂದೆ ತಾಯಿ ತುಂಬಾ ರಿಚ್ ಆಗ್ತಾರೆ ಅಂತ ಹೇಳುತ್ತೆ. ಮತ್ತೊಂದು ಕರೆ ಇದೆ ಮೇಡಮ್, ಮಾತಾಡ್ಬಿಡೋಣ. ಓಕೆ, ನಿಮಗೇನಾದ್ರೂ ಹಿಂದಿನ ಕಾಲ್ ಮಾಡಿದವ್ರಿಗೆ ಏನಾದ್ರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಮಿತಾ ಮೇಡಮ್ ಜೊತೆ ನೀವು ನೇರವಾಗಿ ಮಾತಾಡಬಹುದು. ಆನ್ಲೈನ್ ನಲ್ಲೇ ಪರಿಹಾರವನ್ನು ತಗೊಳ್ಬಹುದು. ನಮಸ್ತೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ವಿಜಯ ಅಂತ. ವಿದ್ಯಾ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ವಿದ್ಯಾ ಅವರೇ? ನಮ್ ಬಗ್ಗೆನೇ. ನಿಮ್ ಬಗ್ಗೆ. ಹುಟ್ಟಿದ ದಿನಾಂಕ? 22/11. 22/11/1994. 1994. ಸಮಯ? ಸಮಯ 12. ಇನ್ನೊಂದ್ಸಲ ನೀವು ಹುಟ್ಟಿದ ದಿನಾಂಕವನ್ನ ಹೇಳ್ಬಹುದಾ? ಹಾ ಹೇಳ್ತೀನಿ, ಹೇಳಿ. 22 22 22/11. 22/11 1994. 1994. ಸಮಯ? ಸಮಯ ರಾತ್ರಿ 12:30 ಅಂದ್ರೆ 21ನೇ ತಾರೀಕು 12:00ವರೆಗೆ ಹುಟ್ಟಿರೋದು. 11ನೇ ತಿಂಗಳ ಅಮ್ಮ.
11ನೇ ತಿಂಗಳು. ಓಕೆ, 12ವರೆಗೆ ಮಧ್ಯರಾತ್ರಿ. ಮಧ್ಯರಾತ್ರಿ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ತಾವು? ನಾವು ತುಮಕೂರಿಂದ. ತುಮಕೂರಿಂದ. ಓಕೆ, ಮಿತಾ ಮೇಡಮ್ ಇದ್ದಾರೆ, ನೀವು ಅವ್ರ ಜೊತೆ ಮಾತಾಡಬಹುದು. 12:30 AM 12:30 AM ಬರುತ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ಏನ್ ಪ್ರಶ್ನೆ? ಅದೇ ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಅದೇ ಕೇಳಿ. ಸ್ವಲ್ಪ ಪ್ರಾಬ್ಲಮ್ಮು. ಅದೇ ಮೇಡಮ್ ಪ್ರಶ್ನೆ ಹೇಳಿ, ನಾನು ಹೇಳ್ತೀನಿ. ಆರಿದ್ರ ನಕ್ಷತ್ರ, ಮಿಥುನ ಆರೋಗ್ಯ ಸಮಸ್ಯೆ ಇದೆ ಮೇಡಮ್. ಆರೋಗ್ಯ ಸಮಸ್ಯೆ. ಏನ್ ಮಾಡ್ತಿದ್ದೀರಮ್ಮ ನೀವು ಮನೇಲಿ? ನಾವು ಕೃಷಿ ಮಾಡ್ತೀವಿ ಮೇಡಮ್. ನೀವು ಹೋಗ್ತೀರಾ? ನಾವು ಹೋಗ್ತೀವಿ. ಕೆಲ್ಸಕ್ಕೆ ಹೋಗ್ತೀರಾ? ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ಎಲ್ಲಿಂದ? ತುಮಕೂರು. ತುಮಕೂರು. ಓಕೆ ಮೇಡಮ್, ನಿಮ್ಮ ಲಗ್ನ ಬಂದು ಸಿಂಹ ಲಗ್ನ ಬರುತ್ತೆ, ನಿಮ್ಮ ರಾಶಿ ಬಂದು ಮಿಥುನ ರಾಶಿ ಬರುತ್ತೆ. ನಿಮ್ಗೆ ಕುಜ. ಹಲೋ, ನಮ್ಮ ಅಪ್ಪರಿಗೆ ಬೇರೆ ಸ್ವಲ್ಪ ಹುಷಾರಿಲ್ಲ ಮೇಡಮ್. ಅದೇ ಹಂಗಾಗಿ ನಮ್ಮ ಇದ್ರ ಪ್ರಕಾರ ಅವರು ಹುಷಾರಾಗ್ತಾರೆ. ನಿಮ್ಮ ತಂದೆ 9ನೇ ಮನೆಯಲ್ಲಿ ಕೇತು ಇದ್ದಾರೆ ಅಮ್ಮ. ಕೇತು ಇದ್ದಾರೆ. ನಿಮ್ಗೆ ಯಾವ ದಶ ನಡೀತಿದೆ ಅಂತ ನೋಡ್ತೀನಿ. ನಿಮ್ಗೆ ಶನಿ ದಶ ನಡೀತಿದೆ ತಾಯಿ. 2019ರಿಂದ 2038ವರೆಗೂ ಶನಿ ದಶ ನಡೀತಿದೆ. ಸೊ ಈ ಶನಿ ದಶೆ ಅಂತ ಬಂದಾಗ ನೋಡಿ, ನಿಮಗೆ 8ನೇ ಮನೆ ಅಷ್ಟಮದಲ್ಲಿ ಶನಿ ಇರ್ತಾರೆ. ಆಲ್ಮೋಸ್ಟ್ ನಿಮಗೆ ಟೈಮ್ ಯಾವಾಗಿಂದ ಕೆಟ್ಟಿದೆ ಗೊತ್ತಾ? 2019ರಿಂದನೇ ನಿಮ್ಮ ಟೈಮ್ ಕೆಡ್ತು ಅಂತ ಲೆಕ್ಕ. 2019ರಿಂದ ತುಂಬ ನೋವನ್ನು ನೋಡಿದ್ದೀರಾ, ದುಃಖವನ್ನು ನೋಡಿದ್ದೀರಾ. ನಿಮ್ಮ ಮನೇಲಿ ಯಾರಿಗಾದ್ರೂ ಅಪಘಾತಗಳು, ಸಡನ್ ಶಾಕಿಂಗ್ ನ್ಯೂಸು, ಇದೆಲ್ಲವೂ ಕೂಡ ನೋಡಿದ್ದೀರಾ, ಹೌದಾ? ಹೌದು ಮೇಡಮ್. ಹಾಂ, 2019ರಿಂದ 2028, ಇನ್ನು ನಿಮಗೆ 2038, ಇನ್ನು 2038ವರೆಗೂ ಕೂಡ ಈ ಒಂದು ಟೈಮಲ್ಲಿ ನಿಮ್ಗೆ ಇವಾಗ ನಡೀತಾ ಇರೋ ಭುಕ್ತಿ ಬಂದು ಶನಿ ದಶೆ 25ರಿಂದ 26 ಕೇತು ನಿಮಗೆ ನಡೀತಾ ಇರೋ ಭುಕ್ತಿ ಬಂದು ಶನಿ ದಶ ಕೇತು ಭುಕ್ತಿ ನಡೀತಿದೆ. ಈ ಟೈಮಲ್ಲಿ 2028 ಈ 8ರೊಳಗಡೆ ನಿಮ್ಮ ತಂದೆನ ಕೂಡ ನೀವು ಕಳ್ಕೊತೀರ ಅಂತ ಹೇಳುತ್ತೆ. ಯಾಕಂದರೆ ಕೇತು 9ನೇ ಮನೆಯಲ್ಲಿ ಕೇತು ಗ್ರಹನೇ ಇದ್ದಾರೆ. ಹಾಗಾಗಿ ಅದನ್ನು ಸ್ವಲ್ಪ 5ನೇ ತಿಂಗಳವರೆಗೂ ನಿಮಗೆ ಇದೇ ಇರುತ್ತೆ. ಈ ವರ್ಷ 5ನೇ ತಿಂಗಳವರೆಗೂ ನಿಮಗೆ ಕೇತು ಭುಕ್ತಿ ಇರುತ್ತೆ. ಅದಾದ ನಂತರ ನಿಮಗೆ ಶುಕ್ರ ಭುಕ್ತಿ ಬರುತ್ತೆ. ಸೊ ಶುಕ್ರ ಬಂದು ನಿಮಗೆ 3ನೇ ಮನೇಲಿದ್ದಾರೆ. ಅಣ್ಣ ತಮ್ಮಂದ್ರ ಹತ್ರ ಎಲ್ಲ, ಯಾಕಂದರೆ ರಾಹು ಬುಧ ಕೂಡ ಇದ್ದಾರೆ. ಅಣ್ಣ ತಮ್ಮಂದಿರ ಹತ್ರ ಎಲ್ಲ ನೀವು ಮನಸ್ತಾಪವನ್ನು ಹೊಂದಿರ್ತೀರ. ಅವ್ರ ಕಡೆಯಿಂದ ಎಲ್ಲೋ ಒಂದು ಕಡೆ ಜಗಳ ಕದನಗಳಾಗಿರ್ತವೆ ನಿಮ್ಮ ಮನೆಯಲ್ಲಿ, ಅದನ್ನು ಹೇಳುತ್ತೆ. ಬಟ್ ಈ ಶನಿ ದಶ ಕೇತು ಭುಕ್ತಿ 25ನೇ ತಿಂಗಳೊಳಗಡೆ ನಿಮ್ಮ ತಂದೆ ಏನಾದರೂ ತುಂಬ ಆರೋಗ್ಯ ಸ್ಥಿತಿ ಚೆನ್ನಾಗಾದಂಗೆ, ಇಲ್ಲ ಅಂತಂದರೆ ಅವ್ರನ್ನ ನೀವು ಲಾಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಅಜ್ಜಿ, ತಾತ, ತಂದೆ ಯಾರಾದರೂ ಇರ್ಬೋದು ಆ ಜಾಗದಲ್ಲಿ, ಅದನ್ನು ನೀವು ನೋಡ್ತೀರಾ ಅಂತ ಹೇಳುತ್ತೆ. ಮತ್ತು ನಿಮಗೆ ಕುಜ ಕೂಡ ಕೆಟ್ಟಿದ್ದಾನೆ. ನಿಮ್ಮ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಿಮ್ಮ ಆಸ್ತಿ ಏನಿದೆ ಅದಕ್ಕೂ ಕೂಡ ಪ್ರಾಬ್ಲಮ್ಮು. ಮತ್ತು ಎಲ್ಲೋ ಒಂದು ಕಡೆ ವ್ಯಯಸ್ಥಾನದಲ್ಲಿ ಕುಜ ಇದ್ದಾಗ ಸಾಲಕ್ಕೆ ಹೋಗಿರ್ತೀರ ಅಂತ ಹೇಳುತ್ತೆ. ಸೊ ಅದನ್ನು ಸ್ವಲ್ಪ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಅಮ್ಮ, ನಿಮ್ಮ ಪರಿಹಾರಕ್ಕೆ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ. ನಿಮಗೆ ನಡೀತಾ ಇರೋ ನಿಮ್ಮ ಲಗ್ನ ಬಂದು ಸಿಂಹ ಲಗ್ನ, ಲಗ್ನಕ್ಕೆ ಲಗ್ನಾಧಿಪತಿ ಸೂರ್ಯ ಗುರು ನಿಮಗೆ 4ನೇ ಮನೇಲಿ ಇರ್ತಾರೆ. ಮತ್ತು ಶನಿ ದೃಷ್ಟಿ ಕೂಡ ನಿಮಗೆ ಲಗ್ನಕ್ಕೆ ಬೀಳುತ್ತೆ. ಸಪ್ತಮ ದೃಷ್ಟಿ, ಶನಿ ದೃಷ್ಟಿ ಕೂಡ ಲಗ್ನಕ್ಕೆ ಬೀಳೋದ್ರಿಂದ ಪ್ರತಿದಿನ ಕಣ್ಣೀರು ಹಾಕಬೇಕು. ನೀವು ಪ್ರತಿದಿನ ಕಣ್ಣೀರು ಹಾಕಬೇಕು. ಯಾಕಂದರೆ ಒಬ್ಬೊಬ್ಬರ ಜಾತಕನೇ ಹಾಗಿರುತ್ತೆ ಪಾಪ. ಇವ್ರಿಗೆ ಲೈಫ್ ಟೈಮ್ ಇವ್ರಿಗೆ ಯಾವಾಗ್ಲೂ ಇವ್ರಿಗೆ ತುಂಬ ನೊಂದ್ಕೊಳ್ಳೋದು, ತುಂಬ ಪ್ರಾಬ್ಲಮಲ್ಲಿ ಏನಾದರೂ. ಹಲೋ, ಕೇಳಿಸ್ತಿದ್ಯಾ ಮೇಡಮ್? ಆ ಥರ ನಾನು ಹೇಳ್ತಿರೋದೆಲ್ಲ ಕರೆಕ್ಟ್ ಇದೆಯಾ? ಪ್ರತಿದಿನನೂ, ಯಾಕಂದರೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಕೂಡ ಇವ್ರಿಗೆ ಆಗಲ್ಲ. ಆ ಒಂದು ಸಿಚುವೇಶನಲ್ಲಿ ಇವ್ರು ಇರ್ತಾರೆ. ಇವ್ರು ತುಂಬ ಹ್ಯಾಪಿಯಾಗಿ ಇದ್ದಿದ್ದೇ ಇಲ್ಲ, ಅಂದರೆ ತುಂಬ ಖುಷಿಯಾಗಿ ಇದ್ದಿದ್ದ ದಿನಗಳೇ ಇಲ್ಲ ಅಂತ ಹೇಳುತ್ತೆ. ಸೊ ಅಣ್ಣ ತಮ್ಮಂದಿರ ಹತ್ರ ಕೂಡ, ಅಕ್ಕ ತಂಗಿರ ಹತ್ರ ಕೂಡ ಮನಸ್ತಾಪವನ್ನು ತಂದ್ಕೊಂಡಿರ್ತಾರೆ. ಸೊ ಏನಿಲ್ಲಮ್ಮ, ನಿಮಗೆ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಅಂದರೆ ನಮ್ಮಲ್ಲಿ ಒಂದು ವಾಸ್ತು ಕಿಟ್ ಬರುತ್ತೆ. ಯಾಕಂದರೆ ನಿಮ್ಮ ಮನೆಯಲ್ಲಿ ಕೂಡ ನಿಮಗೆ ನೆಮ್ಮದಿ ಇಲ್ಲ ಅಂತ ಹೇಳುತ್ತೆ. ನಿಮ್ಮ ವಾಸ್ತು ಕಿಟ್ಟು ಅಂತಂದರೆ ಈ 9 ಗ್ರಹಗಳ ಸ್ಟೋನ್. ಯಾಕಂದರೆ ನಿಮಗೆ ಕೆಟ್ಟಿರೋ ಗ್ರಹಗಳು ಕೂಡ ಇರ್ತಾರೆ, ತುಂಬ ನಿಮಗೆ ಸಪೋರ್ಟ್ ಮಾಡೋ ಗ್ರಹಗಳು ಕೂಡ ಆ ಒಂದು ಬಾಕ್ಸಲ್ಲಿ ಇರುತ್ತೆ. ಅದನ್ನು ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ ತಾಯಿ. ನಮ್ಮ ಒಂದು ಸಂಸ್ಥೆ ನಂಬರ್ ಕೆಳಗಡೆ ಕಾಣಿಸ್ತಿದೆ, ಆ ನಂಬರ್ಗೆ ಕರೆ ಮಾಡಿ. ನೀವೆಲ್ಲೇ ಇದ್ದರೂ ಕೂಡ ನಾವು ಕಳಿಸ್ಕೊಡ್ತೀವಿ. ತುಮಕೂರಾದರೆ ಏನು ಹೆಚ್ಚಲ್ಲ, ಅಲ್ಲಿಗೂ ಕೂಡ ಒಂದು 2 ದಿವಸದಲ್ಲಿ ನಿಮಗೆ ಕಳಿಸ್ಕೊಡ್ತೀವಿ. ಖಂಡಿತ ಅದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಎಲ್ಲ ಒಂದು ಕಡೆ ನಿಮ್ಮ ಮನೇಲಿ ಒಂದು ನೆಮ್ಮದಿ, ಶಾಂತಿ ಅನ್ನೋದು ಬರುತ್ತೆ. ಫಸ್ಟು ಮನುಷ್ಯನಿಗೆ ಅದು ಮುಖ್ಯ. ಮತ್ತು ನಿಮ್ಮ ತಂದೆ ಆರೋಗ್ಯ ಹೇಳದ್ನಲ್ಲ, 5ನೇ ತಿಂಗಳು ಒಳಗಡೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಮ್ಮಿ ಆದರೆ ಓಕೆ, ಇಲ್ಲ ಅಂತಂದರೆ ಅವ್ರನ್ನೂ ಕೂಡ ನೀವು ಕಳ್ಕೊಳ್ಬೇಕಾಗತ್ತೆ.
ಧನ್ಯವಾದ. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಅದಕ್ಕೆ ಪರಿಹಾರ ಅಂತಂತಂದರೆ ಕೆಳಗಡೆ ನಿಮ್ಮ ನೇರ ಭೇಟಿಗಾಗಿ ಸಂಪರ್ಕಿಸಿ ಅಂತ ನಂಬರ್ ಬರ್ತಾ ಇದೆ. ನೀವು ಎರಡರಲ್ಲಿ ಯಾವ ನಂಬರಿಗಾದರೂ ಕರೆ ಮಾಡಬಹುದು. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಪರಿಹಾರವನ್ನು ಮಾಡ್ಕೊಳ್ಬಹುದು. ಆಗಲೇ ನಾವು ವೃಷಭ ರಾಶಿ ರೋಹಿಣಿ ನಕ್ಷತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ರೋಹಿಣಿ ನಕ್ಷತ್ರ ಅಂತ ಅಂದರೆ ಚಂದ್ರನ ಒಂದು ನಕ್ಷತ್ರ, ಹಸ್ತ ನಕ್ಷತ್ರ. ಇವತ್ತು ಕೂಡ ಹಸ್ತ ನಕ್ಷತ್ರ ಇದೆ. ಸೊ ರೋಹಿಣಿ, ಹಸ್ತ, ಅದೇ ರೀತಿ ಶ್ರವಣ ನಕ್ಷತ್ರ, ಚಂದ್ರ ನಕ್ಷತ್ರಕ್ಕೆ ಬರ್ತಾರೆ. ಈ 3 ನಕ್ಷತ್ರದವ್ರು ಹೇಗಪ್ಪ ಅಂತಂದರೆ, ಅದರಲ್ಲೂ ರೋಹಿಣಿ ನಕ್ಷತ್ರದವರು ಕೃಷ್ಣಂದು ಕೂಡ ರೋಹಿಣಿ ನಕ್ಷತ್ರನೇ ಆಗಿರ್ತಾರೆ. ಇವ್ರಿಗೆ ಲೈಫ್ ಟೈಮು, ಅದರಲ್ಲೂ ಹೆಣ್ಮಕ್ಳಾದರೆ ಕೃಷ್ಣನಿಗೆ ಸುಮ್ಮನೆ ಹೇಳೋಕ್ಕೆ ಕೃಷ್ಣ ಅಷ್ಟೇ, ಶ್ರೀಕೃಷ್ಣ ಪರಮಾತ್ಮ, ಯಾವುದ್ರಲ್ಲೂ ನೆಮ್ಮದಿ ಇಲ್ಲ. ಹೌದು, ಯಾವುದ್ರಲ್ಲೂ ನೆಮ್ಮದಿ ಇಲ್ಲ. ಈ ಧರ್ಮ ಸಂಕಟಕ್ಕೆ ತುಂಬ ಒಳಪಡ್ತಾರೆ ಅವರು. ಧರ್ಮ ಸಂಕಟ ಅಂತಂದ್ರೆ ಯಾರನ್ನೂ ಬಿಟ್ಕೊಡಕ್ಕಾಗಲ್ಲ. ಇವಾಗ ಇವರು ಬೇಕು, ಇವರು ಬೇಕು, ಈ ಮಧ್ಯದಲ್ಲಿ ನಿಲ್ಲಿಸಿದಾಗ ಇಬ್ರು ಬೇಕು ಅನ್ನೋ ಒಂದು ಸೆಕ್ಟರ್. ಓಕೆ, ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ತಮ್ಮ ಹೆಸರು ವಿಜಯಮ್ಮ. ವಿಜಯಮ್ಮ. ವಿಜಯಮ್ಮ ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರು. ಬೆಂಗಳೂರಿಂದ. ನಿಮ್ ಬಗ್ಗೆ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮಗನ ಬಗ್ಗೆ ಕೇಳ್ಬೇಕು. ನಿಮ್ ಬಗ್ಗೆ? ನಮ್ಮ ಮಗನ ಬಗ್ಗೆ. ಮಗನ ಬಗ್ಗೆ. ಹುಟ್ಟಿದ ದಿನಾಂಕ? 15/8/2000. ಇದು ಹೆಂಗಿರ್ತೈತೆ ಅಂತ ಕೇಳಕ್ ಮೇಡಮ್. ಏನು? ಅವನ ಕೆಲಸ ಹೆಂಗಿರ್ತೈತೆ? ಟೈಮ್ ಹೇಳಿ, ಹುಟ್ಟಿದ ಸಮಯ ಹೇಳಿ. ಬೆಳಗ್ಗೆ 10:30 ಮಂಗಳವಾರ. ಬೆಳಗ್ಗೆ 10:30 ಮಂಗಳವಾರ. ಹೆಸರೇನು ನಿಮ್ಮ ಮಗಂದು? ಗಣೇಶ್. ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಮಿತಾ ಮೇಡಮ್ ಜೊತೆ ಕೇಳಬಹುದು. ಅದೇ ಕೆಲಸ ಬಗ್ಗೆ ಕೇಳ್ಬೇಕು ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ವಿಜಯಮ್ಮ ಅವರ ಹೆಸರಲ್ಲೇ ವಿಜಯ. ಧನಿಷ್ಠ ನಕ್ಷತ್ರ, ಮಕರ ರಾಶಿ. ನೀವು ನಕ್ಷತ್ರ ಅಲ್ಲ ಮೇಡಮ್, ಮಕರ ರಾಶಿ. ಮಕರ ರಾಶಿ ತುಲಾ ಲಗ್ನ ಮೇಡಮ್. ತುಲಾ ಲಗ್ನ, ಹೌದು. ಲಗ್ನ ಕರೆಕ್ಟ್, ರಾಶಿ ಮಕರ ರಾಶಿ, ನಕ್ಷತ್ರ ಧನಿಷ್ಠ ನಕ್ಷತ್ರ. ಓಕೆನಾ? ಹೌದಾ? ಹೌದು, ಬರ್ದಿಟ್ಕೊಂಡ್ಬಿಡಿ. ಒಂದು ನೀವು ಲಗ್ನ ಚೆನ್ನಾಗಿ ಹೇಳ್ತಿದ್ದೀರಾ, ನಕ್ಷತ್ರ ಹೇಳ್ಬೇಕಲ್ವಾ, ಇಂಪಾರ್ಟೆಂಟ್ ಅದೇನೆ. ಮಂಗಳವಾರ ಬೆಳಗ್ಗೆ 10:30. ಕರೆಕ್ಟ್. ನಿಮ್ಮ ಲಗ್ನ ನೋಡಿ, ತುಲಾ ಲಗ್ನ. ಲಗ್ನಕ್ಕೆ 3ನೇ ಮನೇಲಿ ಕೇತು, 4ನೇ ಮನೇಲಿ ಚಂದ್ರ. ಏನ್ ಮಾಡ್ತಿದಾರೆ ನಿಮ್ಮ ಮಗ? ಮಗ ಏನು ಅದೇ ಮನೆಗಿದ್ದಾನೆ, ಕೆಲ್ಸಕ್ಕೆ ಹೋಗ್ಬೇಕಂತ ರೆಡಿ. ಏನ್ ಓದಿದ್ದಾರೆ? B.Com ಮಾಡ್ಯವನೆ. ಮತ್ ಯಾಕೆ ಕೆಲ್ಸಕ್ಕೆ ಹೋಗ್ತಿಲ್ಲಮ್ಮ? ಓದ್ತಾನೆ, ಅದು ಇನ್ನ ಇದಾಗಿಲ್ಲ ಅದ್ರಕ. ನೋಡಿ, ನಿಮ್ಮ ಮಗನಿಗೆ ಲಗ್ನಾಧಿಪತಿ ಶುಕ್ರ. ಲಗ್ನಾಧಿಪತಿ ಶುಕ್ರ ಬಂದು ತುಂಬಾ ಒಳ್ಳೆ ಜಾಗದಲ್ಲಿ ಇದ್ದಾರೆ, ಅಂದ್ರೆ 11ನೇ ಮನೇಲಿ ಇರ್ತಾರೆ. ಗೌರ್ಮೆಂಟ್ ಜಾಬ್ ನೋಡ್ತಾವನೆ. ಆಗ್ತದೆ ಮೇಡಮ್? ಗೌರ್ಮೆಂಟ್ ಜಾಬು ಟ್ರೈ ಮಾಡಿದ್ರೆ ಆಗತ್ತೆ. ಟೈಮ್ ಏನ್ ನಡೀತಿದೆ ನೋಡೋಣ ಇರಿ. ಸರಿ. ಟೈಮ್ ಬಂದು ನಿಮ್ಮ ಮಗನಿಗೆ ಟೈಮ್ ಇವಾಗ ನಡೀತಾ ಇರೋ ದಶಾ ಬಂದು ಗುರುದಶ ನಡೀತಿದೆ ಮೇಡಮ್. ಒಳ್ಳೆ ಟೈಮೇ ಅಲ್ವಾ? ಗುರುದಶ ನಡೀತಿದೆ, ಆದ್ರೆ ಗುರು ಚೆನ್ನಾಗಿಲ್ವಲ್ಲ. 8ನೇ ಮನೇಲಿ ಗುರು ಮತ್ತೆ ಶನಿ 8ನೇ ಮನೇಲಿ ಅಂದ್ರೆ ಅಷ್ಟಮದಲ್ಲಿ ಇರ್ತಾರೆ. ನಿಮ್ಮ ಮಗನ ರಾಶಿ ಬಂದು ಮಕರ ರಾಶಿ. ಮಕರ ರಾಶಿಗೆ ಗುರುನು ಅಷ್ಟೇ. ಗುರು ಇವಾಗ 6ನೇ ಮನೇಲಿ ಅಂದ್ರೆ ಶತ್ರು ಸ್ಥಾನದಲ್ಲಿ ಇದ್ದಾರೆ. ಇವಾಗ ಟೈಮ್ ಚೆನ್ನಾಗಿಲ್ಲ. 6ನೇ ತಿಂಗಳವರೆಗೂ ನಿಮ್ಮ ಮಗನಿಗೆ ಏನ್ ಟೈಮ್ ಚೆನ್ನಾಗಿಲ್ಲ. ಬಟ್ ಸೂರ್ಯ ಬುಧ ಕುಜ ತುಂಬಾ ಸ್ಟ್ರಾಂಗ್ ಆಗಿ 10ನೇ ಮನೇಲಿ ಇದ್ದಾರೆ. ಏನಾದ್ರು ರಿಯಲ್ ಎಸ್ಟೇಟ್ ಆತರ ಏನಾದ್ರು ಮಾಡ್ತಾರ? ಅದೆಲ್ಲ ಏನಿಲ್ವಾ? ಏನಿಲ್ಲ ಮೇಡಮ್, ಅದೆಲ್ಲ ಕಲಿಯಲ್ಲ. ಸ್ವಂತ ಮನೆ ಇದೆಯಾ? ಇದೆ. ಸ್ವಂತ ಮನೆ, ಸೈಟ್ ಏನಾದ್ರು ಎಕ್ಸ್ಟ್ರಾ ಇರ್ಬೇಕು ಅಂತ ಹೇಳುತ್ತೆ, ಜಾಗ, ಪ್ರಾಪರ್ಟಿ? ಜಾಗ ಏನು ಇಲ್ಲ, ಸ್ವಂತ ಮನೆ ಐತೆ ಮೇಡಮ್. ಸ್ವಂತ ಮನೆ ಇದೆಯಾ? ಓಕೆ. ನೋಡಿ, ಇವ್ರಿಗೆ 9ನೇ ಮನೇಲಿ ರಾಹು. ತಂದೆ ಇಲ್ವಾ? ತಂದೆ ಇದ್ದಾರಾ? ಅವ್ರಿಗೆ ಏನಾದ್ರು ಹೆಲ್ತ್ ಅಪ್ಸೆಟ್ ಆಗಿದೆಯಾ? ಏನು ಅದು ಮೊನ್ನೆ ಆಕ್ಸಿಡೆಂಟ್ ಆಯ್ತು, ಕಾಲ್ ರಸ್ತೆ ಐತೆ, ಫ್ರಾಕ್ಚರ್ ಆಗಿತ್ತು. ಮೇಲೆ ಇವಾಗ ಚಂದಾಗಿ ನಡೀತಾರೆ. ಚೆನ್ನಾಗಿದ್ದಾರಾ? ಓಕೆ ಮೇಡಮ್. 21ರಿಂದ 22 ನಿಮ್ ಮಗನ್ಗೆ ರಾಹು ದಶನೆ ನಡೀತಾ ಇತ್ತು ಅಂತ ಏನ್ ಚೆನ್ನಾಗಿರ್ಲಿಲ್ಲ. ಇವಾಗ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ. ಗುರುದಶೆ ಅಂದ್ರೆ ಗುರು ಬಂದು 6ನೇ ಮನೇಲಿ ಇದ್ದಾನೆ. ಅಲ್ಲಿ ಸ್ವಲ್ಪ ಎಲ್ಲೋ ಕೆಲಸ ಕಾರ್ಯಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಸೂರ್ಯ ಬುಧ ತುಂಬಾ ಚೆನ್ನಾಗಿದ್ದಾರೆ 10ನೇ ಮನೇಲಿ. ಗೌರ್ಮೆಂಟ್ ಕೆಲ್ಸಕ್ಕೆ ಟ್ರೈ ಮಾಡಿದ್ರೆ ಸಿಕ್ಕತ್ತೆ. ಆದ್ರೆ ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕು. ನಮ್ಮ ನಂಬರ್ ಕರೆ ಮಾಡಿ, 2626 ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ಯಲ್ಲ ನಂಬರು, ಆ ನಂಬರ್ ಕರೆ ಮಾಡಿ. ಸೂರ್ಯ ಬುಧ ಎರಡಕ್ಕೂ ಸಂಬಂಧಪಟ್ಟಂತ ಒಂದು ಸ್ಟೋನ್ ಕೊಡ್ತೀನಿ. ಅಂದ್ರೆ ಗೌರ್ಮೆಂಟ್ ಕೆಲ್ಸಕ್ಕೆ ಅಂತಾನೆ ಒಂದು ಸ್ಟೋನ್ ಕೊಡ್ತೀನಿ. ಅದು ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು. ಮದ್ವೆ ಬಗ್ಗೆನಾ? ಇವಾಗ ಮದ್ವೆ ಮಾಡ್ತೀರಾ? ಫಸ್ಟ್ ಕೆಲ್ಸ ತಾನೇ ಹೇಳಿದ್ರಿ. ಅಲ್ಲ ಕೇಳಿದ್ರಿ, ಅಲ್ಲ ಇನ್ನ ಎಷ್ಟು ವರ್ಷ ಆಗ್ತದೆ? ಎಷ್ಟು ವರ್ಷ ಏನಿಲ್ಲ, ಕೆಲ್ಸ ಸಿಕ್ಕದ್ಮೇಲೆ ಮದ್ವೆ ಆಗ್ತಾರೆ. ಮಾಡಿದ್ರೆ ಇವಾಗೆ ಮದ್ವೆ ಮಾಡ್ಕೋತಾರೆ. ಸಪ್ತಮಾಧಿಪತಿ
ಕುಜ ಬಂದು 10ನೇ ಮನೇಲಿ ಇದಾರೆ, ಕೆಲ್ಸಕ್ಕೆ ಹೋಗೋರೆ ಇವ್ರ ಜೊತೆ ಇರ್ತಾರೆ ಅಂತ ಹೇಳುತ್ತೆ. ಇವ್ರ ಮದುವೆ ಮಾಡ್ಕೊಂಡ್ರು ಆ ಹುಡುಗಿ ಕೂಡ ಕೆಲಸ ಮಾಡ್ತಾರೆ, ಇವ್ರ ಜೊತೆಗೆ ಕೆಲಸ ಮಾಡೋರು ಕೂಡ ಇವ್ರಿಗೆ ಸಿಕ್ಕಬಹುದು ಅದನ್ನ ಹೇಳುತ್ತೆ. ಫಸ್ಟ್ ಕೆಲ್ಸಕ್ಕೆ ಕಳ್ಸಿ, ಕೆಲ್ಸಕ್ಕೆ ಟ್ರೈ ಮಾಡಿ, ಗೌರ್ಮೆಂಟ್ ಕೆಲಸ ಆಗತ್ತೆ ಇವ್ರಿಗೆ, ಗೌರ್ಮೆಂಟ್ ಕೆಲಸ ಆಗತ್ತೆ. ಅದಕ್ಕೆ ನಮ್ಮಲ್ಲಿ ಒಂದು ಸ್ಟೋನ್ ಸಿಕ್ಕತ್ತೆ, ಅದನ್ನ ಯೂಸ್ ಮಾಡಿ ಬೇಗ ನೀವು ಅನ್ಕೊಂಡಿರೋದಕ್ಕಿಂತ ಮುಂಚೆನೆ ಇವ್ರಿಗೆ ಕೆಲಸ ಸಿಕ್ಕತ್ತೆ. ಧನ್ಯವಾದ.